ಎಲ್ಲರೂ ಓದು ಓದು ಅಂತಾರೆ. ನನ್ನ ಮಗಳು ಇವಾಗ 10ನೇ ಕ್ಲಾಸು. ಎಲ್ಲರೂ ಓದು ಓದು ಅಂತಾರೆ. ಯಾರು ಹೇಗೆ ಓದೋದು ಅಂತ ಪ್ರತಿ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಒಂದೇ ರೀತಿ ಓದೋದಕ್ಕಾಗಲ್ಲ. ಪ್ರತಿ ಸಬ್ಜೆಕ್ಟ್ ಬೇರೆ ಬೇರೆ ರೀತಿಯಲ್ಲೇ ಓದಬೇಕು. ಇವಾಗ ಭಾಷೆ ಬಂದು ನಾವು ಮಾತಾಡ್ತಾ ಮಾತಾಡ್ತಾ ಕಲಿಬೋದು. ಸೋಷಿಯಲ್ ಸ್ಟಡೀಸ್ ಹೇಗಂದರೆ ನಾವು ಗ್ರೂಪ್ ಡಿಸ್ಕಷನ್ಸಲ್ಲಿ ಕಲಿಬೋದು. ಸೈನ್ಸ್ ಅಂತ ತಗೊಂಡ್ರೆ ನಾವು ಅದನ್ನು ವೀಡಿಯೋಸ್ ನೋಡಿ ಕಲಿಬೇಕು ಅಥವಾ ಪ್ರಾಕ್ಟಿಕಲಾಗಿ ಮಾಡಿ ಕಲಿಬೇಕು ಅಥವಾ ಏನೇ ಅದ್ರದ್ದು ಇನ್ಫಾರ್ಮೇಷನ್ ಸ್ವಲ್ಪ ಡೀಪ್ ರಿಸರ್ಚ್ ಮಾಡಿ ಕಲಿಬೋದು. ಅದೇ ಮ್ಯಾಥ್ ತೊಗೊಂಡ್ರೆ ಮ್ಯಾಥ್ ಬಂದು ನಾವು ಅದನ್ನು ವರ್ಕೌಟ್ ಮಾಡ್ತಾನೆ ಕಲಿಯೋದಕ್ಕಾಗೋದು. ಇಲ್ಲಾಂದರೆ ಅದು ನಮಗೆ ಬರೋದಿಲ್ಲ. ಇವಾಗ ಬಂದ್ರೂ ಅದನ್ನ ಮತ್ತೆ ಮತ್ತೆ ನಾವು ವರ್ಕೌಟ್ ಮಾಡ್ತಾ ಇರಬೇಕು. ಆವಾಗಲೇ ನಮಗೆ ಅದು ರಿವೈಸ್ ಆಗ್ತಾ ಇರುತ್ತೆ. ಸೊ ರಿವಿಷನೂ ತುಂಬ ಇಂಪಾರ್ಟೆಂಟ್. ನಾಟ್ ಜಸ್ಟ್ ಒಂದು ಸಲ ಓದೋದ್ರಿಂದ ಅಥವಾ ಮನದಟ್ಟು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದೇ ಸ್ವಲ್ಪ ರಿವೈಸ್ ಮಾಡಿ ಒಂದು 2-3 ಸಲ ಓದಿ ಮತ್ತು ರಿವೈಸ್ ಮಾಡಿದಾಗ ಅದು ಚೆನ್ನಾಗಿ ನೆನಪಿರುತ್ತೆ. ರಿಸರ್ಚ್ ಏನು ಹೇಳುತ್ತೆ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದು ಓದಬೇಕು, ಪ್ರಾಕ್ಟೀಸ್ ಮಾಡಬೇಕು, ಜೋರಾಗಿ ಓದಿ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಮತ್ತೆ ರಿವೈಸ್ ಮಾಡಬೇಕು, ಮತ್ತು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅಥವಾ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕಲ್ತ್ಕೊಬೋದು ಅಂತ ಹೇಳುತ್ತೆ. ಬಟ್ ನಾವು ಪೇರೆಂಟ್ಸ್ಗೆ ಅಥವಾ ಯಾರಿಗಾದ್ರೂ ಹೇಳಿದ್ರೆ ಏನು ಹೇಳ್ತಾರೆ ಅಂದರೆ ನಾನು ಹೇಳಿದ್ರೆ ಏನಂತಾರೆ ಅಂದರೆ, ಬೆಳಗ್ಗೆ ಓದಮ್ಮ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದೇಳ್ತಾರೆ. ಫೋರ್ಸ್ ಮಾಡಿ ಎಬ್ಬಿಸ್ಬೇಕು. ಎಬ್ಬಿಸಿದ್ಮೇಲೆ ಅಲ್ಲಿ ಕೂತ್ಕೊಂಡು ತೂಕಡಿಸ್ತಾ ಮತ್ತು ನೆಕ್ಸ್ಟ್ ಬರೆದು ಪ್ರಾಕ್ಟೀಸ್ ಮಾಡಮ್ಮ ಅಂತ ಹೇಳಿದ್ರೆ ಆಲ್ರೆಡಿ ಸ್ಕೂಲಲ್ಲಿ ಎಷ್ಟೊಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಬರೆಯೋದ್ರೊಳಗೇ ಅವ್ರು ಸುಸ್ತಾಗಿಬಿಟ್ಟಿರ್ತಾರೆ. ಇನ್ನು ಎಲ್ಲಿಂದ ಬರೆದು ಪ್ರಾಕ್ಟೀಸ್ ಮಾಡೋದು ಅಲ್ವಾ? ಮತ್ತು ಡಿಸ್ಕಷನ್ ಮಾಡಿ ಪ್ರಾಕ್ಟೀಸ್ ಮಾಡಮ್ಮ ಅಂತ ನಾನು ಹೇಳಿದ್ರೆ, ಅಮ್ಮ ನಾನು ಟ್ರೈ ಮಾಡಿದೆ, ಎಲ್ಲ ಬೇರೆ ಏನೇನೋ ಕತೆ ಹೊಡಿತಾರೆ, ಏನೇನೋ ಫನ್ ಮಾಡ್ತಾ ಇರ್ತಾರೆ, ನಮ್ಗೆ ಕಲಿಯೋದಕ್ಕೆ ಆಗೋದಿಲ್ಲ, ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ. ಈಗ ನಾನು ಕೆಲವು ಟಿಪ್ಸ್ ಕೊಡ್ತೇನೆ ಮಕ್ಕಳಿಗೆ. ಏನು ಅಂದರೆ, ಪ್ರತಿದಿನ ಆವತ್ತಿನ ಕ್ವಶನ್ಸ್ ಆವತ್ತೇ ಓದ್ಬಿಡಿ. ಓದೋಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ. ಪ್ರತಿದಿನ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಆದರೂ ಕಂಪ್ಲೀಟ್ ಮಾಡ್ಕೊಳ್ಳಿ. 1 ಚಾಪ್ಟರ್ ಆದರೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 6 ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ಆ ವಾರದಲ್ಲಿ. ಓಕೆ, ಎಷ್ಟೊಂದು ಟೈಮ್ ಮಿಕ್ಕುತ್ತೆ ನಿಮಗೆ. ಎಕ್ಸಾಮ್ ಮೊದಲು ನಿಮಗೆ ರಿವೈಸ್ ಮಾಡಲಿಕ್ಕೂ ಟೈಮ್ ಸಿಗುತ್ತಲ್ವಾ? ಸೆಕೆಂಡ್ ಮೆಥಡ್ ಏನಂದರೆ, ನೀವು ಟೈಮ್ ಬ್ಲಾಕ್ ಮಾಡ್ಕೊಳ್ಳಿ. ಲೈಕ್ 1/2 ಅವರ್ ಮತ್ತು 10-15 ಮಿನಿಟ್ಸ್ ಬ್ರೇಕ್, ಮತ್ತು 1/2 ಅವರ್ ಮತ್ತು 10 ಮಿನಿಟ್ಸ್ ಬ್ರೇಕ್, ಮತ್ತು 1/2 ಅವರ್, ಆ ರೀತಿ. ಆವಾಗ ಏನಾಗುತ್ತೆ ಅಂದರೆ, ಹಾಫ್ ಆನ್ ಅವರಲ್ಲಿ ಬೇರೆ ಏನೂ ಮಾಡಬೇಡಿ. ಯು ಜಸ್ಟ್ ಯಾವುದು ಸಿಸ್ಟಮ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಸಬ್ಜೆಕ್ಟ್ 1 ಚಾಪ್ಟರ್ ಅದನ್ನ ತೊಗೊಂಡು ಪ್ರಾಪರಾಗಿ ಓದಿ. ಅದನ್ನ ಕಂಪ್ಲೀಟ್ ಮಾಡಬೇಡಿ. 1/2 ಆನ್ ಅವರ್ಲಿ ಒಂದು 5-10 ಮಿನಿಟ್ಸ್ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡಿಬಿಡಿ. ಸೊ ಥರ್ಡ್ ಮೆಥಡ್ ಏನಂದರೆ, ಅದನ್ನು ಹಾಡಿನ ಥರ ಪ್ರಾಕ್ಟೀಸ್ ಮಾಡಿ ಅಥವಾ ಸ್ಟೋರಿ ಥರ, ಕತೆ ಥರ ಪ್ರಾಕ್ಟೀಸ್ ಮಾಡಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ಏನೋ ನಿಮ್ಗೆ ಇಷ್ಟ ಬರೋ ಥರ, ಲೈಕ್ ಇವನ್ ಓದೋವಾಗ ವಾಕ್ ಮಾಡ್ತಾ ಓದಿ. ಒಂದೇ ಕಡೆ ಕೂತ್ಕೊಂಡು ಓದೋದ್ರಿಂದ ನಿಮಗೆ ಅದು ಅಷ್ಟಾಗಿ ಬರೋದಿಲ್ಲ, ಅಷ್ಟಾಗಿ ನೆನಪಿರೋದು ಇಲ್ಲ, ಅಥವಾ ಓವರ್ ಡೋಸ್ ಆಗಿಬಿಡುತ್ತೆ. ಸೊ ಬೇರೆ ಬೇರೆ ಏನೋ ಆ್ಯಕ್ಟಿವಿಟೀಸ್ ಮಾಡ್ತಾ ನೀನು ಓದಿದಾಗ ನಿನಗೆ ಅದು ನೆನಪಿರುತ್ತೆ. ಸೊ ಇದೆಲ್ಲ ಟಿಪ್ಸು ವರ್ಕ್ ಆಗೋದು ಎಲ್ಲ ಮಾಡೋದಕ್ಕಿಂತ ಮುಂಚೆ ಒಂದು ಮಾಡಬೇಕು. ಫಸ್ಟ್ ಅದು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಅಂದರೆ ನಾನು ಈ ಚಾಪ್ಟರ್ನ ಮುಗಿಸ್ತೀನಿ ಅಥವಾ ಈ ಸಬ್ಜೆಕ್ಟ್ನ ಮುಗಿಸ್ತೀನಿ ಅಂತ ನೀವು ಫಸ್ಟು ಕ್ಲಾರಿಟಿ ತೊಗೊಂಡು ಆಮೇಲೆ ಓದಿದ್ರೆ ಅದು ಡೆಫಿನೆಟಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದರೆ ಕಂಪ್ಲೀಟ್ ಆಗೋಲ್ಲ. ಸೊ ಐ ಹೋಪ್ ಇದೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಪೇರೆಂಟ್ಸ್ಗೂ ಮಕ್ಳಿಗೂ. ಸೊ ಆಲ್ ದಿ ಬೆಸ್ಟ್.